ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಭಾಷೆ. ನನ್ನ ಜೊತೆ ಮಹಾನಟಿಯಲ್ಲಿ ನಟಿಸಿರುವಂತಹ ಮಹಾನಟಿ ಶೋನಲ್ಲಿ ಇದ್ದಂತಹ ವರ್ಷ ಡಿಗ್ರಜಿ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಸಾಕಷ್ಟು ಸಿನಿಮಾಗಳನ್ನ ಅವರು ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಇದ್ದಾರೆ. ಹಾಯ್, ಹೇಗಿದ್ದೀರಾ? ಹಾಯ್, ಹಲೋ, ನಮಸ್ಕಾರ ರೀ. ನೀವು ಆರಾಮದಿರಿ? ಸೂಪರ್ ರೀ. ನಾವು ಬೆಂಕಿ ಅದೀವ್ರಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತದ. ಯಾಕಂತಂದ್ರ ಮಹಾನಟಿ ಸೀಸನ್ 2 ರನ್ನರ್ ಅಪ್ ಆದ್ಮ್ಯಾಗ ಈಗ ಇದು ಮೊದಲನೇ ಮೂವಿ ನಾನು ಈಗ ಪ್ರೆಸ್ ಅಂತ ಬಂದಿರೋದಾಗಿರ್ಲಿ ಅಥವಾ ಮೂವಿ ಮುಹೂರ್ತ ಮಾಡ್ತಾ ಇರೋದ್ರಿ. ಭಾಳ ಖುಷಿ ಐತಿ. ಅದ್ರಲ್ಲೂ ಮಾರ್ಟೀಸ್ ಪ್ರೊಡಕ್ಷನ್ ಅವರು 3 ಮಾಡಾಕತ್ತಾರ ಧಮಾಕ ಒಂದೇ ಸತಿ. 3 ಒಂದ್ರೊಳಗೆ ನಾವೊಂದು ಪಾತ್ರ ಅದೀನಿ ಅಂತ. ಅಂಡ್ ಟೆಕ್ನಿಷಿಯನ್ಸ್ ಎಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಟೀಮ್ ಐತ್ರಿ. ಆಕ್ಚುಲಿ ಸ್ವಸ್ತಿಕ್ ಸರ್ ಡೈರೆಕ್ಷನ್ ಆಗಿರ್ಲಿ, ಕ್ರಾಂತಿ ಸರ್ ರೈಟಿಂಗ್ ಆಗಿರ್ಲಿ, DOP ಸರ್ ಆಗಿರ್ಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಅದ. ಅದು ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಇಷ್ಟು ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ನಾವು ಹೊಸಬ್ರು ಆಕ್ಟ್ ಮಾಡೋದ್ರಿಂದ ನಾವು ಭಾಳ ಕಳಿತೀವಿ ಅವ್ರ ಕೂಟ ಅನ್ನೋದೊಂದು. ಆಮೇಲೆ ಭಾಳ ಟ್ಯಾಲೆಂಟೆಡ್ ಟೀಮು ಐತ್ರಿ. ಆರ್ಟಿಸ್ಟ್ ಟೀಮ್ ಪೃಥ್ವಿ ಸರ್ ಅದಾರ, ನಿಶಾ ಮೇಡಮ್, ಆದಿತ್ಯ ಸರ್ ಅದಾರಿ, ಗೌರವ್ ಸರ್, ನಾನಿ ಸರ್ ಅದಾರ. ಸೊ ಇಷ್ಟೆಲ್ಲ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಒಳಗೆ ನಾನು ಒಂದು ಆರ್ಟಿಸ್ಟ್ ಆಗಿ ನಾನು ಒಂದು ಪಾತ್ರ ಮಾಡಾಕತ್ತೀನಿ. ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ನಂಗೆ ಯಾವತ್ತೂ ಅನ್ನಿಸ್ತಿರ್ತದ. ನಾನು ಆಕ್ಚುಲಿ ಮಹಾನಟಿ ಟೈಮಲ್ಲೂ ಭಾಳ ಮಾತಾಡೀನ್ರಿ. ನಂಗೆ ನಮ್ಮ ಉತ್ತರ ಕರ್ನಾಟಕದ್ದು ಮೂವೀಸ್ಗಳು ಮಾಡಬೇಕು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಟೆಂಟ್ ಬರಬೇಕು, ನಮ್ಮ ಮೂವಿ ಮಾಡಿದ್ರೆ ಅಂಥ ಪಾತ್ರ ಒಳಗೆ ಮಾಡ್ಬೇಕಂತ ಯಾವತ್ತೂ ಭಾಳ ಆಸೆ ಇರ್ತಿತ್ತು. ಸೊ ಏನೋ ಎಲ್ಲ ಒಂದು ದಯ ನಾನು ಮಾಡ್ತಾ ಇರೋ ಮೂವಿ ಒಳಗೆ ಉತ್ತರ ಕರ್ನಾಟಕ ಶೈಲಿನ ಹೆಣ್ಮಗಳಾಗಿ ಆ್ಯಕ್ಟ್ ಮಾಡಾಕತ್ತೀನಿ. ಸೊ ಒಂದು ಮುಗ್ಧ ಹೆಣ್ಮಗಳ ಭಾಗ್ಯಶ್ರೀ ಅಂತ ಅವ್ರ ಪಾತ್ರದ ಹೆಸರು. ಭಾಳ ಚಲೋ ಪಾತ್ರ ಐತಿ. ಸೊ ನನಗೆ ಭಾಳ ಪರ್ಸ್ನಲಿ ಇಷ್ಟ ಆಯಿತು. ರೈಟಿಂಗ್ ಆಗಿರಲಿ, ಸ್ಕ್ರಿಪ್ಟ್ ಆಗಲಿ ಭಾಳ ಚಲೋ ಅದ. ಜಾಸ್ತಿ ಹೇಳಕ್ ಆಗೋದಿಲ್ರಿ, ಡೈರೆಕ್ಟರ್ ಇಷ್ಟ ಹೇಳ್ರಿ ಅಂತ ಹೇಳ್ಯಾರ. ಸೊ ಇಷ್ಟ ಹೇಳ್ವಲ್ರಿ ನಾ. ಓಕೆ, ನೀವು ಉತ್ತರ ಕರ್ನಾಟಕದ ಪ್ರತಿಭೆ, ಉತ್ತರ ಕರ್ನಾಟಕದಿಂದ ಬಂದಂತ ಪ್ರತಿಭೆ. ಸೊ ಬೆಂಗಳೂರಿಗೆ ಬಂದು ಎಷ್ಟು ಚಾಲೆಂಜಸ್ ಇತ್ತು, ಯಾವ ರೀತಿ ಆ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿದ್ರಿ ಅಂತ? ಅಂದ್ರೆ ಹಳ್ಳಿಯಿಂದ ಬಂದಿದ್ದೇನು ಹೊಸದಲ್ರಿ. ಯಾಕಂದ್ರೆ ನಾ ಇಂಜಿನಿಯರಿಂಗ್ ಮಾಡಿದ್ದೆಲ್ಲ ಮೈಸೂರು ಒಳಗ ಅಂಡ್ ಒಡಿಶಾ, ಛತ್ತೀಸ್ಗಢ ಎಲ್ಲ ವರ್ಕ್ ಮಾಡೀನ್ರಿ ನಾನು ಸಿಟಿ ಒಳಗ. ಸಿಟಿ ಲೈಫ್ ಏನು ಹೊಸದಂತ ಅನ್ಸಿಲ್ಲ. ಬಟ್ ಇಂಡಸ್ಟ್ರಿ ಒಳಗ ಒಂದ್ ಅನ್ಸಿದ್ದೇನು ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ನೆಟ್ವರ್ಕ್ ಬೇಕು. ಕಾಂಟ್ಯಾಕ್ಟ್ ಇಸ್ ಎವ್ರಿಥಿಂಗ್. ಏನೋ ಒಂದು ಪ್ರೊಡಕ್ಷನ್ಗೆ ರೊಕ್ಕ ಬೇಕು ಅಂತಂದ್ರೆ ಇಲ್ಲೊಂದು ಆರ್ಟಿಸ್ಟ್ಗೆ ಏನ ಮಾಡ್ಬೇಕಾದ್ರೂ ಒಳ್ಳೆ ನೆಟ್ವರ್ಕ್ ಇರಬೇಕು, ಒಳ್ಳೆ ಕಾಂಟ್ಯಾಕ್ಟ್ಸ್ ಇರಬೇಕು. ಸೊ ಇವಾಗ ನೋಡ್ರಿ, ಇಲ್ಲಿ ಬಂದಾಗ ನೀವು ಒಂದ್ 4 ಜನ ಪರಿಚಯ ಹಾಕಿರಿ, ಇನ್ನೊಂದ್ 4 ಜನ ಆರ್ಟಿಸ್ಟ್ ಪರಿಚಯ ಹಾಕ್ತಾರ. ಇದರಿಂದಾನೇ ನಮಗ್ ಬೇರೆ ಬೇರೆ ಮೂವಿ ಸಿಕ್ಕೊಂಡು ಹೋಗುದ. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು, ರೆಸ್ಪಾನ್ಸು ಚೆನ್ನಾಗದ ರೀ. ನಂಗೆ ಸೌತ್ ಇಂತ ನಾರ್ತ್ ಒಳಗೆ ಭಾಳ ಚಲೋ ರೆಸ್ಪಾನ್ಸ್ ಐತಿ, ಅದಂತೂ ಕರೆ ಐತ್ರಿ. ಸೊ ಖುಷಿ ಐತ್ರಿ. ಮಹಾನಟಿ ಸೀಸನ್ 2 ಅಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ರಿ, ಅದು ಬೇರೆ ರನ್ನರ್ ಅಪ್ ಆಗಿದ್ರಿ. ಸೊ ಆ ಶೋ ಸಿಕ್ಕಾಗ ಎಷ್ಟು ಖುಷಿ ಇತ್ತು, ಎಷ್ಟು ಭಯ ಇತ್ತು, ಏನ್ ಮಿಕ್ಸ್ಡ್ ಎಮೋಷನ್ಸ್ ಇತ್ತು ಅಂತ? ಅಯ್ಯೋ, ನಂಗೆ ಆಕ್ಚುಲಿ ಇವತ್ತು ಬೆಳಗ್ಗೆ ನಾನು ಎದ್ದೇಳ್ಬೇಕಾದ್ರೆ ಒಂದ್ ಕ್ಷಣಕ್ಕೆ ನಾ ಕಣ್ ಮುಚ್ಕೊಂಡು ನನಗ್ ನಾನು ಎನ್ಸ್ಕೊಳಕತ್ತೀನಿ. ಈಗ ರವಿಶಂಕರ್ ಸರ್, ನಾನಿ ಸರ್, ಇವ್ರನ್ನೆಲ್ಲ ನಾವು ಸಣ್ಣ ವಯಸ್ಸಿದ್ದಾಗ ಟಿವಿ ಒಳಗೆ ನೋಡಿ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡ್ ನಾವ್ ಆಕ್ಟಿಂಗ್ ಮಾಡೋರು. ಈಗ ಅವ್ರ ಜೊತೆನೆ ಆಕ್ಟ್ ಮಾಡಾಕತ್ತೀವಿ, ತೆರೆ ಹಂಚ್ಕೊಳಕತ್ತೀವ್ರಿ ಅವ್ರ ಕೂಟನ. ಅಂಡ್ ಈ ಎಕ್ಸ್ಪೀರಿಯನ್ಸ್ಗಿಂತ ಮಹಾನಟಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಂತಂದ್ರೆ ನಾನು ಎಷ್ಟು ಇಂಟರ್ವ್ಯೂ ಅಲ್ಲಿ ಹೇಳಿದೆ, ನಾನು ಫಸ್ಟ್ ಸೀಸನ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲೇ ಔಟ್ ಆಗ್ಬಿಟ್ಟಿದ್ದೆ. ಆಮೇಲೆ ನಾನು ಸೆಕೆಂಡ್ ಸೀಸನ್ ಅಲ್ಲಿ ಸೆಲೆಕ್ಟ್ ಆಗಿ ಅದು ರನ್ನರ್ ಅಪ್ ತನ ಬಂದಿದ್ದು. ಅಂದ್ರ ನನಗಾಗಿಲ್ರಿ, ನಮ್ಮ ಹಳ್ಳಿ ಮಂದಿಗೆ, ನಮ್ಮ ಅವ್ವ ಅಪ್ಪರ್ಗ ಎಲ್ಲರಿಗೂ ಹೆಂಗದ ಫೀಲಿಂಗ್ ಅಂತಂದ್ರೆ ಏನೋ ಕನ್ಸ್ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಬಂದಿನ್ರಿ ಇಲ್ಲಿ ಸಿಟಿಗೆ. ಸೊ ಒಂದೊಂದಾಗಿ ಇವಾಗ ಬ್ಲೂಮ್ ಆಗಾಕತ್ತದ, ಎಲ್ಲ ಚಲೋ ಆಗಾಕತ್ತೈತಿ. ಸೀಸನ್ ಭಾಳ ಚಲೋ ಆತ. ಎಲ್ಲ ಡ್ರೀಮ್ ಅನಿಸ್ತದ್ರಿ, ಖರೆ ಹೇಳ್ಬೇಕು ಒಂದೊಂದ್ಸತಿ ಕನಸು ಅನಿಸ್ತದ. ಯಾಕಂತಂದ್ರ 10-15 ವರ್ಷದ ಹಿಂದಿನ ಕನಸ್ರಿ. ನಾವು ಸಣ್ಣಾಗಿರ್ತಾಗ ಟಿವಿ ನೋಡ್ಕತ್ತಾಗ, ಈಗ ನಾವು ಟಿವಿ ಒಳಗ್ ಬರ್ತೀವಿ, ನಮ್ಮನ್ 1000 ಜನ ನೋಡ್ತಾರೆ ಅಂದ್ರ ಭಾಳ ಹೆಮ್ಮೆ ಅನಿಸ್ತದ್ರಿ ನಮ್ಗೆ. ಓಕೆ, ಇಂಜಿನಿಯರಿಂಗ್ ಬಿಟ್ಟು ನಟನೆಗೆ ಬಂದಿರೋದು ಯಾಕೆ ಬಿಟ್ರಿ ಅಂತ? ಇಂಜಿನಿಯರಿಂಗ್ ಯಾಕಂದ್ರೆ ಸುಮಾರು ಜನ, ಸಾಕಷ್ಟು ಮಂದಿ ಸಿನಿಮಾದಲ್ಲಿ ಇರೋರು ಇಂಜಿನಿಯರಿಂಗ್ ಬಿಟ್ಟು ಬಂದವರು. ಸೊ ಯಾಕೆ ಅಂತ? ಮೇ ಬಿ ಅದೇ ಇಂಜಿನಿಯರಿಂಗ್ ಬಿಟ್ಟು ಇನ್ನೆಲ್ಲಾ ಮಾಡ್ತಾರ ಅನಿಸ್ತದ್ರಿ. ಆಕ್ಚುಲಿ ಏನು ಅಂತಂದ್ರೆ ನಾನು ಜಿಂದಾಲ್ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೆ ಬಳ್ಳಾರಿ ಒಳಗ. ಸೊ 2-2.5 ವರ್ಷದಿಂದ ನಾನು ಅದ್ರೊಳಗೆ ಡ್ಯೂಟಿ ಮಾಡ್ತಿದ್ದೀನಿ. ಸೊ ನನ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿ ವೇಟ್ ಮಾಡ್ತಾ ಇದ್ದೆ, ಫೈನಾನ್ಷಿಯಲಿ ಸಪೋರ್ಟ್ ತರ. ಸೊ ರನ್ನರ್ ಅಪ್ ಆದ್ಮೇಲೆ ಒಂದು 10 ಲಕ್ಷ ದುಡ್ಡು ಬಂದ್ಮೇಲೆ ಒಂದು ಧೈರ್ಯ ಬಂತು, ಓಕೆ ರಿಸೈನ್ ಮಾಡ್ಬೋದು ಅಂತ. ಅಂಡ್ ಎಂಡ್ ಆಫ್ ದ ಡೇ ನಂಗೆ ಏನಂದ್ರೆ ರೀ, ನೆಮ್ಮದಿನ ಚೂಸ್ ಮಾಡ್ಬೇಕು ಅನ್ನೋದು ಬಹಳ ಆಸೆ ರೀ. ಈಗ ನಾನು ಅಲ್ಲಿ ಎಷ್ಟೇ ಲಕ್ಷ ದುಡಿದ್ರು ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಕಣ್ ಮುಚ್ಕೊಂಡಾಗ ಆ ಒಂದು ಮಿಸ್ಸಿಂಗ್ ಫೀಲಿಂಗ್ ಇರ್ತದಲ್ರಿ. ಏನೋ ಒಂದ್ ಮಾಡಾತಿಲ್ಲ, ಏನೋ ಮಾಡ್ಬೇಕು ಅಂತ. ಸೊ ಮುದುಕಿ ಆದ್ಮೇಲೆ ಅಯ್ಯೋ ಅವಾಗ ಒಂದ್ ಚಾನ್ಸ್ ಕೊಟ್ಟು ಕೊರಗೋಕ್ಕಿಂತ ನೋಡೋಣ, ಈಗ ಒಂದ್ ಸ್ವಲ್ಪ ರಿಸ್ಕ್ ತಗೊಳ್ಳೋಣ, 1-2 ವರ್ಷ ಇಂಡಸ್ಟ್ರಿ ಟ್ರೈ ಮಾಡೋಣ, ನೋಡೋಣ ಇಂಡಸ್ಟ್ರಿ ನನ್ ಹೆಂಗ್ ತಗೊಳ್ತದ ಅಥವಾ ನಾನ್ ಇಂಡಸ್ಟ್ರಿಲಿ ಹೆಂಗಿರ್ತೀನಿ, ಹೆಂಗ್ ನಡೀತದ. ಸೊ ಇದ್ರಲ್ಲಿ ಭಾಳ ನೆಮ್ಮದಿ ಅದ ರೀ, ಹಂಗಾಗಿ ಇದನ್ನ ಚೂಸ್ ಮಾಡಿದ್ರು.
ಎಷ್ಟು ಬ್ಯುಸಿ ಆಗಿದ್ದೀರಿ ಲೈಫ್ ಅಲ್ಲಿ ಅಂತ, ಈಗ ಎಷ್ಟು ಸಿನಿಮಾಗಳಿಗೆ ಸೈನ್ ಹಾಕಿದ್ರಿ ಹೇಗೆ ಅಂತ? ನಿಮ್ ಬಾಯಿ ಹರಕೆ ಹಂಗ ಆಗಲ್ರಿ ಭಾಳ ಸಿನಿಮಾ ಸೈನ್ ಮಾಡುವಂಗ. ಈಗ ರೀಸೆಂಟ್ಲಿ ಕಂದಮ್ಮ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿನ್ರಿ. ಸೊ ದೊಡ್ಡ ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಳಗ ಸೂನ್ ರಿಲೀಸ್ ಆಗ್ತದ. ಯಲ್ಲಮ್ಮ ಅಂತ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಿವ್ರಿ ಉತ್ತರ ಕರ್ನಾಟಕ ಟೀಮ್ ಇಂದ. ಈಗ ದರ್ಶನ ಅಂತ ಮಾಡಾಕತ್ತೀವ್ರಿ. ಇನ್ನೊಂದೆರಡು ಮೂವಿಗೆ ಲುಕ್ ಟೆಸ್ಟ್ ಕೊಡಾಕತ್ತೀವ್ರಿ. ಸೊ ನೋಡುನ್ರಿ, ಸೈನ್ ಆಗೋವರೆಗೂ ನಮ್ದಲ್ರಿ ಮೂವಿ. ಸೊ ಸೈನ್ ಆಗಿ ಈ ತರ ಲಾಂಚಿಗೆ ಬಂದ್ಮೇಲೆ ನಿಮ್ಗೂ ಗೊತ್ತಾಗ್ತದ್ರಿ. ಈಗ ನಟ ನಟಿ ಅಂದ್ಮೇಲೆ ಒಂದಿಷ್ಟು ನೆಗೆಟಿವ್ ಕಾಮೆಂಟ್ಸ್ ಗಳು ಬರೋದು, ಕಾಂಟ್ರವರ್ಷಿಯಲ್ ಆಗೋದು ತುಂಬಾ ಇರುತ್ತೆ. ಅದನ್ನ ನೀವು ಹೆಂಗ್ ಫೇಸ್ ಮಾಡ್ತೀರಿ ಆಸ್ ಅ ನಟಿ ಆಗಿ ಅಂತ? ಇದು ಆಕ್ಚುಲಿ ನಾ ಮಹಾನಟಿನ್ ಬಂದ್ಮೇಲೆ ಒಂದ್ ಸ್ವಲ್ಪ ಫೇಸ್ ಮಾಡೀನ್ರಿ ನಾ. ಯಾಕಂತಂದ್ರ ಮಹಾನಟಿ ಒಳಗ ಜಾಸ್ತಿ ನನ್ನ ಎಲ್ಲಾ ಪಾತ್ರ ಹೆಂಗ್ ನೋಡಿದ್ರು ಅಂದ್ರೆ ಒಂದು ಮುಗ್ಧ ಹೆಣ್ಮಗಳ ಅಥವಾ ಅಮ್ಮನ್ ಪಾತ್ರದೊಳಗ ಆಗಿರ್ಲಿ. ಅಂದ್ರೆ ನಾನು ಒಂದ್ 20 ಎಪಿಸೋಡ್ ಅಲ್ಲಿ ಒಂದ್ 17 ಎಪಿಸೋಡ್ ನಾ ಸೀರೆನ ಉಟ್ಕೊಂಡಿರ್ತೀನ್ರಿ. ಬಟ್ ನನ್ ರಿಯಲ್ ಲೈಫ್ ಒಳಗ ಹೆಂಗಂತಂದ್ರೆ ಗ್ರಾಜುಯೇಟ್ ಪರ್ಸನ್. ನನ್ ಲೈಫ್ ಸ್ಟೈಲು ಸ್ವಲ್ಪ ಬ್ಯಾರೆ ಅದ, ಅರಿವಿ ನನ್ ದಿನನಿತ್ಯ ಜೀವನನು ಸ್ವಲ್ಪ ಬ್ಯಾರೆ ತರ ಐತ್ರಿ. ಬಟ್ ಅದನ್ನ ನಾನ್ ಸಡನ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ರೆಸ್ಪಾನ್ಸ್ ಹಿಂಗ್ ಬರ್ತದ, ಏನ್ ವರ್ಷ ಮೇಡಮ್ ಬದ್ಲಾಗ್ಬಿಟ್ಟಿದೀರಾ, ಬಟ್ಟೆ ಹಿಂಗ ಹಾಕೊಳಕತ್ತೀರಿ, ನೀವ್ ಹಂಗಿದ್ರಿ. ನೀವು ಒಂದ್ ರಿಯಾಲಿಟಿ ಶೋ 4 ತಿಂಗಳು ನೋಡಿದೀರಾ, ಅದು ನನ್ನಲ್ಲ. ನಾನ್ ಮಾಡ್ತಿರೋ ಪಾತ್ರಗಳನ್ನ ನೀವು ನೋಡಿರೋದು. ಈಗ ಈ ಪಾತ್ರ ಒಳಗೂ ನಾ ಇಳಕಲ್ ಸೀರೆ ಹಾಕೊಂಡಿರ್ತೀನಿ. ಹಂಗಂದ್ ನಾ ಪ್ರತಿದಿನ ಇಳಕಲ್ ಸೀರೆ ಹಾಕೊಂಡಿರುವುದಿಲ್ಲಲ್ರಿ. ಸೊ ನನ್ ವಯಸ್ಸಿಗೆ ತಕ್ಕಂಗ ನನ್ ಜೀವನ ಶೈಲಿ ಹೆಂಗದ ಹಂಗಿರ್ತೀವಿ. ಬಟ್ ಒಂದ್ ಮಾತ್ರ ಏನು ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ಬೇಕ್ರಿ. ಯಾಕಂತಂದ್ರ ಬಹಳ ಚಿಂತಿ ನಾವ ನನಗ್ ಹಿಂಗ್ ಅಂತಾರ, ನಂಗ್ ಹಂಗ್ ಇರ್ತಾರಂದ್ರೆ ನಾವ ಬಾಳ ಕಟ್ ಹಾಕೊಂಡ್ ಇದ್ದಂಗ ಆಗ್ತದ್ರಿ ಲೈಫ್. ಹಂಗ್ ಬದುಕ್ಬಾರ್ದ್ರಿ. ಒಂದ್ಸತಿ ಇದು ನಾನ್ ಅರ್ಥ ಮಾಡ್ಕೊಂಡೇನ್ರಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದ್ಸತಿ ಪಬ್ಲಿಕ್ ಅಕೌಂಟ್ ಅದ, ಒಂದ್ಸತಿ ಸೋಷಿಯಲ್ ಮೀಡಿಯಾಗ್ ಬಂದಿವಿ ಅಂತಂದ್ರೆ ಒಂದ್ 4 ಜನ ಬಂದು ವರ್ಷಕ್ಕ ಸೆಲ್ಫಿ ಅಂದ್ರೆ ಎಷ್ಟ್ ಖುಷಿ ಹಾಕಿವಿ. 4 ಜನ ಇನ್ನೊಂದಿಬ್ಬರು ಜನ ಬಂದ್ ನೆಗೆಟಿವ್ ಮಾತಾಡಿದ್ರು ಅಷ್ಟೇ ನೆಗ್ಲೆಕ್ಟ್ ಮಾಡೋದನ್ನು ಕಲಿಬೇಕ್ರಿ. ಅಂದ್ರೆ ಸಹಿ ಕಹಿ ಎರಡೂನು ಈ ಇಂಡಸ್ಟ್ರಿಗೆ ಬಂದಿವಿ ಅಂದ್ರೆ ಸಮಾನ್ ತಗೋಬೇಕು. ಯಾವ್ದ್ ಬೇಕೋ ಅದನ್ನ ತಗೊಳುದು, ಬ್ಯಾಡ ಅದನ್ನ ನಾನ್ ನೋಡಿಲ್ಲ ಅನ್ನಂಗ್ ಸುಮ್ನೆ ಇರ್ಬೇಕು. ನಿಮ್ಮ ಫಾಲೋವರ್ಸ್ ಕೊನೆಯದಾಗಿ ಏನ್ ಹೇಳ್ತೀರಿ ಅಂತ? ಆ ನಮಸ್ಕಾರ ರೀ ದೊಡ್ಡ ಮಂದಿಗ. ನೀವೆಲ್ಲಾ ದೊಡ್ಡ ಮಂದಿ ಸಪೋರ್ಟ್ ಮಾಡಿದಕ್ಕ ನಾನು ಇನ್ನಷ್ಟು ದೊಡ್ಡ ಮಂದಿ ಆಗಿ ಬೆಳಿಲ್ರಿ. ಸೊ ನಿಮ್ ಪ್ರೀತಿ ಸಪೋರ್ಟ್ ನನಗೆ ಹಿಂಗ ಇರ್ಲಿಲ್ರಿ. ಉತ್ತರ ಕರ್ನಾಟಕ ಅಲ್ಲ, ಹೋಲ್ ಓವರ್ ಕರ್ನಾಟಕ, ಪೂರ್ಣ ಕರ್ನಾಟಕದಿಂದ ನಂಗೆ ಸಪೋರ್ಟ್ ಹಿಂಗ ಸಿಗಲ್ರಿ. ಒಂದಲ್ಲ ಇನ್ನಷ್ಟು ಸಾಕಷ್ಟು ಮೂವೀಸ್ ಬರ್ಲಿ. ಬಟ್ ಒಂದ್ ಮಾತ್ರ ಹೇಳ್ತೀನಿ, ನಂಗೆ ಯಾವ್ದೇ ಪಾತ್ರ ಕೊಟ್ರು ಆ ಪಾತ್ರಕ್ಕೆ ಜೀವ ತುಂಬಿ ನಿಮಗ್ 100% 200% ಎಂಟರ್ಟೈನ್ ಆಗೋ ತರ, ಆ ಪಾತ್ರ ನೀವು ನೆನ್ಪಿಟ್ಕೊಳ್ಳೋ ತರ ನಾ ವರ್ಕ್ ಮಾಡ್ತೀನಿ ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವರ್ಷಾ ಅವರೇ. ನಿಮ್ಮ ಒಂದು ಸಿನಿ ಪಯಣ, ನಿಮ್ಮ ಕನಸು ಇನ್ನಷ್ಟು ಏನು ರೆಕ್ಕೆ ಕಟ್ಟುವ ಹಾಗೆ ಹಾರ್ಲಿ ಅಂತ ಹೇಳ್ತಾ, ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ, ಭಾರತ ದೇಶ, ರಾಷ್ಟ್ರದಾದ್ಯಂತ ನಿಮ್ಮ ಹೆಸರು ಮಿಂಚ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ನಿಮಗೆ ಅಂತ ಹೇಳ್ತಾ, ಇದಾಗಿತ್ತು ವರ್ಷಾ ಡಿಗ್ರಜೆ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.